ಶಿಕ್ಷಣ ಸಚಿವರಲ್ಲಿ ಮನವಿ ಕೇಳ್ಕೊಂತ ಇದ್ದೀವಿ. ನಾವು ಹೆಣ್ಮಕ್ಳು ತುಂಬ ಕಷ್ಟದಿಂದ ದುಡಿತೀವಿ. 24 ವರ್ಷದಿಂದ ಮಕ್ಕಳು ಮರಿ ಗಂಡ ಎಲ್ಲನೂ ಸಾಕೊಂಡು ಕೈಲಿ ಆಗ್ದರು ವಯಸ್ಸಾದರು ಅಂಥವನ್ನೆಲ್ಲ ಸಾಕೊಂಡು ನಾವು ಇದರಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಮನೆ ಬಾಡಿಗೆ ಕಟ್ಕೊಂಡು ನಮಗೆ ಅಟ್ಲೀಸ್ಟು ಹ್ಯಾಂಡಿಕ್ಯಾಪ್ಟು ಅಂಗವಿಕಲ ಅವ್ರಿಗೆಲ್ಲ ಒಂದು ಮನೆನಾದರೂ ಕೊಡ್ತೀರಾ, ನಮ್ಗೆ ಏನು ಕೊಡಲ್ಲ. ನಮ್ಮಷ್ಟು ಕನಿಷ್ಠ ವೇತನ ಅಂದರೆ ಯಾರ್ಯಾರಿಗೂ ಇಲ್ಲ. ಆದರೆ ನೀವು ಒಂದು ಗಂಡು ಮಕ್ಕಳು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದ್ದೀರಾ. ನಮ್ಮ ಶಿಕ್ಷಣ ಸಚಿವರು ನಾಗೇಶ್ ಅವರು ನಾವು ಕೇಳಿದ ತಕ್ಷಣ ಬರ್ರಮ್ಮ ನೀವು ವಿಧಾನಸೌಧಕ್ಕೆ ಅಂತ ಕರೆದ್ರು. ಆದ್ರೂ ಅವರು ದಯಪಾಲಿಸಿ 1,000 ಹೆಚ್ಚಳ ಮಾಡಿದ್ರು. ನೀವು ಅದಕ್ಕಿನ್ನ ಮಾಡಿದ್ರು, ನಾಗೇಶ್ ಅವರು ಮಾಡಿದ್ರು 1,000 ಹೆಚ್ಚಳ ಮಾಡಿದ್ರು. ಅದನ್ನು ನಮ್ಮನ್ನು ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಗುಬ್ಬಿ ತಾಲೂಕಿಂದನ ಸಿರಾದಿಂದನ ಬಂದು ಅವರು ನಮಗೆ ಕೇಳಿದಾಗ ನೀವು ಬಾರಮ್ಮ ಏನು ಅಂತ ಹೇಳಲಿಲ್ಲ ನಾನು. ಸರ್ ನೀವು ಒಂದು ಹೆಣ್ಮಕ್ಳು ಹೊಟ್ಟೆಲಿ ಹುಟ್ಟಿರೋರು, ಹೆಣ್ಮಕ್ಳನ್ನ ಒಂದು ಪರಿಗಣಿಸ್ರಿ, ಒಂದು ವೇತನ ಹೆಚ್ಚಳ ಮಾಡಿ ಅಂತಂದೇಳಿ ಕೇಳಿದ್ಕೆ ಬಾರಮ್ಮ ನೀನು ವಿಧಾನಸೌಧಕ್ಕೆ ಪಾಠ ಮಾಡೋಕ್ಕೆ ಅಂತ ಕರೆದ್ರು ನಮಗೆ ಬೇಜಾರಾಗಲಿಲ್ಲ, ತುಂಬ ಸಂತೋಷ ಆಯಿತು. ಆದರೂ ಅವರು ನಮ್ಮದು ಕ್ರಿಯೇಟ್ 1,000 ಜಾಸ್ತಿ ಮಾಡಿದರು. ಆದರೆ ನೀವು ಕ್ರಿಯೇಟ್ ಜಾಸ್ತಿ ಮಾಡಬೇಡ್ರಿ, ನಮಗೊಂದು ಗ್ರೂಪ್ ಅಂತ ಮಾಡಿ ವೇತನ ಹೆಚ್ಚಳ ಮಾಡಿ. ಯಾವತ್ತೂ ಅಧಿಕಾರ ಯಾರಿಗೂ ಶಾಶ್ವತವಾದ್ದಲ್ಲ. ನಿಮ್ಮ ಅಧಿಕಾರ ಇದ್ದಾಗ ನೀವು ಒಂದು ಸರ್ಕಾರನ ಒಳ್ಳೆ ತಂದಲ್ಲಿ ಪರಿಗಣಿಸಿ ಅಂತಂದೇಳಿ ನಾನು 2 ಮಾತನ್ನ ಮಾಜಿ ಸಚಿವರು ನಾಗೇಶ್ ಅವರು ನಾವು ಹೋಗಿ ಟಿಪ್ಟೋರಲ್ಲಿ ಕೇಳಿದಾಗ ನಮ್ಗೆ 1,000 ಹೆಚ್ಚಳ ಮಾಡಿದ್ರು. ಇವತ್ತಿಲ್ಲ, ಆದ್ರೂ ನಾವು ಅವ್ರ ನೆನಪಿದೆಯಾ ತಾನೇ? ಅವ್ರ ನೆನಪಿದ್ದು ನಮ್ಮ ಶಾಶ್ವತವಾಗಿ ನಾವು ನೆನೆಸ್ತೀವಿ. ನಮ್ಮ ಕೈಲಾಗಕ್ಕೆ ಅವ್ರಿಗೆ ಹೋಗಿ ಒಂದು ಹಾರ ಹಾಕಕ್ಕೆ ನಮ್ಗೆ ಆಗಲಿಲ್ಲ, ಹೋಗ್ತಿದ್ವಿ. ಇಲ್ಲೇ ಅವರಿಗೆ ನಾವು ಶ್ರದ್ಧಾಂಜಲಿನ ಅರ್ಪಿಸ್ತೀವಿ. ಅದೇ ರೀತಿ ನೀವು ಒಳ್ಳೆತನ ಉಳಿಸ್ಕೊಂಡು ವ್ಯಕ್ತಿಗಳೊಂದು ಸೀಟು ಯಾವ ಮನುಷ್ಯನಿಗೂ ಸಿಗಲ್ಲ, ಅದು ನಿಮಗೆ ಸಿಕ್ಕಿರೋದು ಅದೃಷ್ಟ. ಆ ಅದೃಷ್ಟನ ನೀವು ಕಾಪಾಡ್ಕೊಂಡು ಹೆಣ್ಣು ಮಕ್ಕಳನ್ನ ಒಂದು ಅನ್ನಪೂರ್ಣೇಶ್ವರರು ಅಂತಂದೇಳಿ ಒಂದು ಪರಿಗಣಿಸಿರೆ ನಾವು ಸದಾ ನಿಮ್ಮನ್ನ ನೆನೆಸ್ತಾ ಇರ್ತೀವಿ ಅಂತಂದೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಬಂಗಾರಪ್ಪರು, ಕುಮಾರ್ ಬಂಗಾರಪ್ಪರು, ಮಧು ಬಂಗಾರಪ್ಪರು ಎಲ್ಲರಿಗೂ ನಮಸ್ತೆ. ನಮ್ಮದು ಕನಿಷ್ಠ ವೇತನ ಕೊಡಲಿ. ಅವರು ನಮಗೆ 4,700 ರೂಪಾಯಿ ಕೊಡ್ತಾರೆ. ನಮಗದು ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ, ನಮ್ಮ ಬಟ್ಟೆ ತರೋಕ್ಕಾಗಲ್ಲ, ನಮಗೆ ರೇಷನ್ ತಗೊಳಕ್ಕಾಗಲ್ಲ. ನಮ್ಮದು ಜೀವನ ಕಡು ಬಡತನದಿಂದ ಜೀವನ ಸಾಗಿಸ್ತಿರ್ತೀವಿ. ಅಲ್ಲಿ ಏನೋ ಒಂಥರ ಅಡುಗೆ ಮನೆ ಒಳಗೆ STM ಸರ್ ಬಂದು ಅವ್ರು ತಕರಾರು ಮಾಡ್ತಿರ್ತಾರೆ. ನಮಗೆ ತಿಂಗಳಾನ್ಗಂಟ್ಲೆ ದುಡಿದ್ರೂ ಒಂದು ದಿನಕ್ಕೂ ನಮಗೆ ಒಂದು ದಿನ ರಜೆ ಕೊಡಲ್ಲ ಹೆಡ್ ಮಾಸ್ಟ್ರುಗಳು. ಆಮೇಲೆ ಏನು ಹೇಳ್ತಾರೆ ಅಂತಂದರೆ ನೀವು ಕನಿಷ್ಠ ನೀವು 4 ತಾಸು ಅಷ್ಟೇ ಕೆಲಸ ಮಾಡೋದು, ನಿಮಗೆ ಯಾಕೆ ಅಷ್ಟು ಕೂಲಿ ಕೊಡಬೇಕು ಅಂತ ಕೇಳ್ತಾರೆ. ಅದೇ ಸರ್ಕಾರದವರು ಎಲ್ಲ ಕೇಳ್ತಾರೆ. ಇದೇ ಇವರು ನಾವು ಕೆಲಸ ಮಾಡೋದು ಬೆಳಗ್ಗೆ ಹೋದ ತಕ್ಷಣ 9 ಗಂಟೆಗೆ ಹೋಗ್ಬೇಕು, ಕಸ ಬಡಿಬೇಕು, ಆಮೇಲೆ ನಾವು ಹಾಲು ಕಾಯಿಸ್ಬೇಕು, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಮತ್ತೆ ತರಕಾರಿ ಹೆಚ್ಕೊಂಡು ಅಡುಗೆ ಮಾಡಬೇಕು, ಆಮೇಲೆ ಅವ್ರಿಗೆ ಅನ್ನ ಸಾರು ಮತ್ತೆ ಮೊಟ್ಟೆ ಮಾಡಬೇಕು, ಆಮೇಲೆ ಮೊಟ್ಟೆ ಬೇಯಿಸಿ ಅದನ್ನೆಲ್ಲ ಮಾಡಿಕೊಡ್ಬೇಕು ಅವರಿಗೆಲ್ಲದನ್ನು, ಆಮೇಲೆ ತಟ್ಟೆಗಳು ತೊಳಿಬೇಕು, ಊಟ ಕುಂದ್ರಸೋಕ್ಕಿಂತ ಮುಂಚೆನೆಲ್ಲ ಕ್ಲೀನ್ ಮಾಡಬೇಕು. ಇವೆಲ್ಲ ಕೆಲಸ ಮಾಡಿದ್ರೂ ನಮಗೆ ಕೆಲಸಕ್ಕೆ ತಕ್ಕಂಗೆ ನಮಗೆ ಕೂಲಿ ಕೊಡಲಿ ಅಂತ ಕೇಳ್ತದವೆ ಅಷ್ಟೇ ಅವ್ರನ್ನ. ಅದನ್ನು ಬಿಟ್ಟು ನಮಗೆ ಇವಾಗ 4,700 ಕೊಡ್ತಾ ಇದ್ದಾರೆ. ಅದು ನಮಗೆ ಯಾವ ಕಾರಣಕ್ಕೂ ಆಗಲ್ಲ. ಹಂಗಂತೇಳಿ ಅವ್ರು ಎಷ್ಟು ಭದ್ರತೆಯಿಂದ ಇದ್ದಾರಲ್ಲ ನಮಗೂ ಅಷ್ಟೇ ಭದ್ರತೆಯಿಂದ ಇಟ್ಕೊಂಡು ನಮ್ಮನ್ನ ಅವ್ರ ಮಕ್ಕಳು ಅಂತ ನೋಡ್ಕೊಂಡು ನಮ್ಮನ್ನ ಅಷ್ಟೇ ಸೇವಾ ಭದ್ರತೆಯಿಂದ ಕಾಪಾಡ್ಕೊಂಡ ನಮಗೆ 20,000 ಕೊಡಬೇಕು ಪಗಾರನ. ನಮಗೆ ಅವರು ಗೌರವಧನ ಅಂತ ಕೊಡ್ತಿದ್ದಾರೆ. ಅದನ್ನು ನಾವು ಕಾರ್ಮಿಕರು ಅಂತ ಹೇಳ್ಕೊಂಡು EF PF ಎಲ್ಲದನ್ನೂ ಕೊಟ್ಕೊಂತ ಅವ್ರು ಹೆಂಗೆ ಹೇಳ್ತಾರೆ ನಾವು ಹಂಗೆ ಕೆಲಸನೇ ಮಾಡ್ಕೊಂತ ಹೊಂಟಿದ್ದೀವಿ. ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಈ ರೀತಿ ಅವ್ರು ಇಟ್ಕೊಂಡಿದಾರ ಅಂತ ಕೇಳ್ತಾವೆ ನಾವು. ಅವ್ರಿಗೆ ಶಿಕ್ಷಣ ಸಚಿವರು ಯಾಕೆ ಈ ಥರ ಮಾಡ್ತಿದಾರೆ ಅಂತಲೂ ಗೊತ್ತಿಲ್ಲ ನಮಗೆ. ಅವ್ರಿಗೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವಿ, ಕೆಲಸಕ್ಕೆ ತಕ್ಕಂಗೆ ಭದ್ರತೆ ಮಾಡ್ಕೊಂತ ನಮಗೆ ಕೂಲಿ ಕೊಡಲಿ ಅಂತ ಕೇಳ್ತಿದ್ದಾವೆ ಅವ್ರನ್ನ. ಅದನ್ನು ಬಿಟ್ಟು ಬೇರೆ ಏನೂ ಕೇಳಲ್ಲ ನಾವು. ಅವ್ರು ಶಿಕ್ಷಣ ಸಚಿವರು ಬಂದು ಇಲ್ಲಿ ಇಷ್ಟೋ ತನಕ ಬೆಳಗ್ಗಿಂದ ಇಷ್ಟು ಕಿರ್ಚಿದ್ರು ಒಬ್ಬರು ಯಾರು ಬರ್ತಾ ಇಲ್ಲ ನಮ್ಮ ಹತ್ರ ಬಡ್ಡಿಗೆ ಬಂದ್ರೂ ಅವ್ರು ಏನೋ ಯಾರೋ ನಮಗೆ ಬರ್ತಾರೆ ಅಂತ ಹೇಳ್ತಾರೆ, ಯಾರು ಬರಲ್ಲ. ಈಗ ಯಾರೋ ಒಬ್ಬರು ನಮ್ಮ ಬಿಸಿ ಹುಟ್ಟಿದರೆ ಅಕ್ಕ ಕಾರ್ಯಕರ್ತೆಯರು ಅವರಿಗೆ ಅಚಾನಕ್ ಏನೋ ಸಂಭವ ಆಯಿತು, ಅವರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಅವ್ರು ಇದಕ್ಕಿದ್ದಂಗೆ ಬಿದ್ದು ಆಸ್ಪತ್ರೆ ಸೇರಿದ್ರು. ಅವರಿಗೆಲ್ಲ ಯಾರು ಪ್ರೊಟೆಸ್ಟ್ ಅವ್ರು ಏನು ಕೊಡಲೇ ಇಲ್ಲ, ಯಾರು ಹೇಳಲಿಲ್ಲ. ಬಂದರು ಒಮ್ಮೆ ಆಂಬುಲೆನ್ಸ್ ಬಂತು, ಏರ್ಕೊಂಡ್ರು ಹೋದ್ರು. ಅವರಿಗೆಲ್ಲ ಮಕ್ಕಳು ಮರಿ ಇರ್ತಾರೆ, ಅವ್ರಿಗೆ ಏನಾರು ಆದರೆ ಯಾರು ಇದನ್ನೆಲ್ಲ ನೋಡೋರು? ಇಷ್ಟೆಲ್ಲ ನೋಡ್ಕೊಂತ ನಾವು 2 ಸರಿ ಬಂದು ಹೋದ್ವಿ. ಈಗ ಈ 4ನೇ ಸರಿ ಬರ್ತಾ ಇರೋದಿಲ್ಲಿ. ಆದ್ರೂ ಅವ್ರು 23 ವರ್ಷದಿಂದನೇ ಕೆಲಸ ಮಾಡ್ತಾ ಇದ್ದಾವೆ ಅಂದಮೇಲೆ ಅವ್ರಿಗೆ ಇಷ್ಟು ಕರುಣೆ ಬರಲಿಲ್ಲ ಅಂದರೆ ಏನು ಮಾಡೋದು ನಾವು ಇವಾಗ? ಅವರು ಅಟ್ಲೀಸ್ಟ್ 4,700 ರೂಪಾಯಿ ಅವ್ರು ಏನಕ್ಕೆ ಬಳಸ್ಕೊಂತ ಇದ್ದಾರೆ ಅನ್ನೋದು ಗೊತ್ತ ಅವರಿಗೆ. ಆರಾಮಾಗಿ AC ರೂಮ್ನೇ ಕುತ್ಕೊಂಡ್ಬಿಟ್ಟಿದಾರಲ್ಲ. ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ. ನಾವು ಇಷ್ಟಕ್ಕೊಂದೆಲ್ಲ ಮಕ್ಕಳು ಮರಿ ಬಿಟ್ಟು ಬಂದು ನಾವು ಅಳ್ತಾ ಇದಾವಲ್ಲ ಇಲ್ಲಿಗೆ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.